ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆಕಾಶ್ ವೆಂಕಟ. ನೀವು ನೋಡ್ತಾ ಇರೋದು ಆಕಾಶ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿರೋದ್ರೆ ಕಮೆಂಟ್ ಅಂತ ತಿಳಿಸಿ, ಡಿಸ್ಲೈಕ್ ಮಾಡಿ. ಕರ್ನಾಟಕದ ಅತ್ಯಂತ ಪ್ರಾಣಿಗಳನ್ನು ಹೊಂದಿರುವಂತಹ ಹಾಗೂ ದೇಶದ ಎರಡನೇ ಅತಿ ದೊಡ್ಡ ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿರುವಂತಹ ಬಂಡೀಪುರ ನಮ್ಮ ಕರ್ನಾಟಕದ ಹೆಮ್ಮೆ. ಹಾಗೂ ಇದರ ಒಟ್ಟು ವಿಸ್ತೀರ್ಣ 868 ಸ್ಕ್ವೇರ್ ಕಿಲೋಮೀಟರ್ಸ್. ಬಂಡೀಪುರ ನಮ್ಮ ಚಾಮರಾಜನಗರ ಜಿಲ್ಲೆಯ ಒಂದು ಅರಣ್ಯ ಸಂಪತ್ತಿನ ಮುಖ್ಯ ಭಾಗ. ಹಾಗೂ ಕರ್ನಾಟಕದ ಒಂದು ಪ್ರಾಣಿ ಸಂಕುಲಕ್ಕೆ ತುಂಬಾನೇ ಮುಖ್ಯವಾದಂತಹ ಆಶ್ರಯವನ್ನ ನಮ್ಮ ಬಂಡೀಪುರ ಅರಣ್ಯ ಪ್ರದೇಶ ನೀಡ್ತಾ ಇದೆ. ಈ ಒಂದು ಬಂಡೀಪುರ ಅರಣ್ಯದ ಬಗ್ಗೆ ಇತ್ತೀಚೆಗೆ ಕೆಲವೊಂದು ಹೋರಾಟಗಳು ನಡೀತಿವೆ. ಆ ಹೋರಾಟಗಳು ನಮ್ಮ ಬಂಡೀಪುರ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಹಾದು ಹೋಗಿರುವಂತಹ ಹಾಗೂ 2 ರಾಜ್ಯಗಳನ್ನ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 766ರ ಬಗ್ಗೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ 766ರ ಒಟ್ಟು ವಿಸ್ತೀರ್ಣ 272 ಕಿಲೋಮೀಟರ್ಗಳು. ಇದರಲ್ಲಿ ಸುಮಾರು 155 ಕಿಲೋಮೀಟರ್ಗಳು ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋಗಿದ್ರೆ, ಇನ್ನು ಉಳಿದ 117 ಕಿಲೋಮೀಟರ್ ನಮ್ಮ ಪಕ್ಕದ ಕೇರಳ ರಾಜ್ಯದಲ್ಲಿ ಹಾದು ಹೋಗಿದೆ. ಆದರೆ ಈ ಒಂದು ಬಂಡೀಪುರ ಅರಣ್ಯ ಪ್ರದೇಶಕ್ಕೂ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 766ಕ್ಕೂ ಏನ್ ಸಂಬಂಧ? ಈ ಒಂದು ಹೆದ್ದಾರಿ ಹಾದು ಹೋಗಿರುವಂತದ್ದು ನಮ್ಮ ಬಂಡೀಪುರ ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿ. ಅದರಲ್ಲೂ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಸುಮಾರು 19.7 ಕಿಲೋಮೀಟರ್ಗಳ ಉದ್ದದ ರಸ್ತೆ ಈ ಒಂದು ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗಿರುವಂತದ್ದು. ಈಗ ಸಮಸ್ಯೆ ಇರುವಂತದ್ದು ಆ ಒಂದು 19.7 ಕಿಲೋಮೀಟರ್ ರಸ್ತೆ ಹಾದು ಹೋಗಿದೆಯಲ್ಲ, ಅದನ್ನ ರಾತ್ರಿ ಸಂಚಾರಕ್ಕೆ ನಿರ್ಬಂಧವನ್ನ ನಮ್ಮ ಕರ್ನಾಟಕ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಒಂದು ಆದೇಶ 2009ರಲ್ಲಿ ಹೊರಡಿಸಿರುವಂತದ್ದು. ಈ ಒಂದು ಆದೇಶದಿಂದ ಕೇರಳ ಸರ್ಕಾರಕ್ಕೆ ತುಂಬಾನೇ ನಷ್ಟ ಉಂಟಾಗ್ತಾ ಇದೆ ಅಂತ ಕೇರಳ ಸರ್ಕಾರ ಹೋರಾಟ ಮಾಡ್ತಾ ಇದೆ. ರಾತ್ರಿ ಹೊತ್ತು ಸಂಚಾರಕ್ಕೆ ನಿರ್ಬಂಧಿರುವ ಆದೇಶವನ್ನು ಮುಂದುವರಿಸಬೇಕಂತ ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮೊದಲು ಈಗ ಕೇರಳ ಸರ್ಕಾರದ ವಾದಗಳೇನು, ನಮ್ಮ ಕರ್ನಾಟಕ ವಾದಗಳೇನು ಅನ್ನೋದು ತಿಳ್ಕೊಳ್ಳೋಣ. ಕೇರಳದ ವಾದ ಏನಂದ್ರೆ, ಟೂರಿಸ್ಟ್ ಗಳಿಗೆ ಬೇಕಾದಂತಹ ವ್ಯವಸಾಯ ಪದಾರ್ಥಗಳನ್ನ ಖರೀದಿ ಮಾಡೋದಕ್ಕೆ ಮತ್ತು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕೆ ಮೈಸೂರು ಯೂನಿವರ್ಸಿಟಿಗೆ ಇದೇ ರೋಡ್ ಅನ್ನು ಬಳಸಲಾಗುತ್ತೆ. ಆದ ಕಾರಣ ಈ ಒಂದು ರಸ್ತೆಯನ್ನು ನೀವು ರಾತ್ರಿ 9 ಗಂಟೆಯಿಂದ ಮುಂಜಾನೆ 6 ಗಂಟೆವರೆಗೆ ಸಂಚಾರಕ್ಕೆ ನಿಷೇಧವನ್ನ ಹೇಳಿದ್ರೆ ನಮ್ಗೆ ಓಡಾಡೋಕೆ ತೊಂದರೆ ಆಗುತ್ತೆ ಅನ್ನೋದು ಕೇರಳ ಸರ್ಕಾರದ ವಾದ. ಕರ್ನಾಟಕದಲ್ಲಿ ಈ ಒಂದು ಹೆದ್ದಾರಿಯನ್ನ ಮುಚ್ಚುವುದಕ್ಕೆ ಮುಖ್ಯ ಕಾರಣ, ರಾತ್ರಿ ಸಂಚಾರಕ್ಕೆ ನಿರ್ಬಂಧ ಮಾಡಲು ಮುಖ್ಯ ಕಾರಣ, ಪ್ರಾಣಿಗಳಿಗೆ ರಾತ್ರಿ ಸಂಚರಿಸುವ ವೇಳೆ ಪ್ರಾಣಿಗಳಿಗೆ ಅಪಘಾತಗಳಾಗ್ತಾ ಇದೆ, ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಮರಗಳ್ಳತನಗಳು ಹೆಚ್ಚಾಗ್ತಾ ಇದೆ ಅಂತ 3 ಕಾರಣವನ್ನು ಕೊಟ್ಟು ಕರ್ನಾಟಕ ಸರ್ಕಾರ ಈ ಒಂದು ರಸ್ತೆಯನ್ನ ಮುಚ್ಚಲಾಗಿದೆ. ಆ ರಸ್ತೆಯನ್ನ ಮುಚ್ಚುವುದಕ್ಕೆ ಮುಂಚೆ ಕರ್ನಾಟಕ ಸರ್ಕಾರ ಒಂದು ಗಣತಿಯನ್ನ ಮಾಡುತ್ತೆ, ಎಷ್ಟು ಪ್ರಾಣಿಗಳಿಗೆ ಹಾನಿಯಾಗಿದೆ ಈ ಒಂದು ರಾತ್ರಿ ಸಂಚಾರದಿಂದ. ಸುಮಾರು 2004ರಿಂದ 2008ರವರೆಗೆ 93ಕ್ಕೂ ಅಧಿಕ ಪ್ರಾಣಿ ಅಪಘಾತವಾಗಿತ್ತು. ಹಾಗೂ ಆ ಅಪಘಾತದಲ್ಲಿ ಪ್ರಾಣಿಗಳು ಮರಣವನ್ನು ಹೊಂದಿರುತ್ತವೆ. ಈ ಒಂದು ಪ್ರಮುಖ ಕಾರಣವನ್ನ ಕರ್ನಾಟಕ ಸರ್ಕಾರ ಈ ಒಂದು ರಸ್ತೆಯನ್ನ ಮುಚ್ಚಲಾಗಿತ್ತು. ಇದನ್ನು ಪ್ರಶ್ನಿಸಿ 2010ರಲ್ಲಿ ಕೇರಳ ಸರ್ಕಾರ ಹೈಕೋರ್ಟ್ ಮೊರೆ ಹೋಗುತ್ತೆ. ಕೇರಳ ಸರ್ಕಾರ ಹೈಕೋರ್ಟ್ ಮೊರೆ ಹೋದಾಗ ಹೈಕೋರ್ಟ್ ಕೇರಳ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ವಾದ ಪ್ರತಿವಾದಗಳನ್ನ ಆಲಿಸಿ ಈ ಒಂದು ರಸ್ತೆಯಿಂದ ಪ್ರಾಣಿಗಳಿಗೆ ಮತ್ತು ಅಲ್ಲಿ ಓಡಾಡುವಂತಹ ಮನುಷ್ಯರಿಗೆ ತೊಂದರೆ ಇದೆ ಮತ್ತು ಮರಗಳ್ಳತನ ಹೆಚ್ಚಾಗಿರೋದ್ರಿಂದ ನಾವು ಈ ರಸ್ತೆಯನ್ನ ಮುಚ್ಚುವುದು ಸರಿ ಎಂದು ಹೈಕೋರ್ಟ್ ಆದೇಶವನ್ನ ಹೊರಡಿಸುತ್ತೆ. ಅದಾದ ನಂತರ ಹೈಕೋರ್ಟ್ ಈ ಒಂದು ಸಮಸ್ಯೆಗೆ ಪರ್ಯಾಯ ಮಾರ್ಗಗಳನ್ನ ನೀವು ಹುಡುಕಿಕೊಂಡು ಬನ್ನಿ ಅಂತ ಸೂಚನೆಯನ್ನ ನೀಡುತ್ತೆ. ಕೇರಳ ಸರ್ಕಾರ ಒಂದು ಪರ್ಯಾಯ ಮಾರ್ಗವನ್ನ ಹುಡುಕಿಕೊಂಡು ಬರುತ್ತೆ. ಆ ಒಂದು ಪರ್ಯಾಯ ಮಾರ್ಗವೇನಂದ್ರೆ, ಆ ಒಂದು 19.7 ಕಿಲೋಮೀಟರ್ ಉದ್ದದ ರಸ್ತೆ ಏನಿದೆ, ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಿ ಆಗ ಪ್ರಾಣಿಗಳಿಗೂ ಯಾವುದೇ ತೊಂದರೆ ಆಗೋದಿಲ್ಲ, ಮನುಷ್ಯರಿಗೂ ಯಾವುದೇ ತೊಂದರೆ ಆಗೋದಿಲ್ಲ ಅಂತ. ಆದರೆ ಆ ಒಂದು ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ತುಂಬಾನೇ ಅರಣ್ಯ ನಾಶವಾಗುತ್ತೆ ಮತ್ತು ಮೇಲ್ಸೇತುವೆ ಕಾರ್ಯ ಪ್ರಾರಂಭವಾದ ನಂತರ ಅಲ್ಲಿ ವಾಹನ ಸಂಚಾರಕ್ಕೆ ಪರ್ಯಾಯ ರಸ್ತೆಯನ್ನ ಮಾಡಬೇಕಾಗುತ್ತೆ ಮತ್ತು ಮರಗಳನ್ನ ಕಡಿಬೇಕಾಗುತ್ತೆ, ವಿರೋಧಗಳು ವ್ಯಕ್ತ ಆಗುತ್ತೆ ಅಂತ ಆ ಒಂದು ಮೇಲ್ಸೇತುವೆ ನಿರ್ಮಾಣ ಕಾರ್ಯವನ್ನ ಹಿಂತೆಗೆದುಕೊಳ್ಳಲಾಗುತ್ತೆ. ಅದಾದ ನಂತರ 2019ರಲ್ಲಿ ಮತ್ತೆ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದು ಈ ಒಂದು ರಸ್ತೆ ರಾತ್ರಿ ಸಂಚಾರಕ್ಕೆ ಯಾವುದೇ ರೀತಿ ಅನುಕೂಲವಾಗಿಲ್ಲ,
ರಾತ್ರಿ 9 ಗಂಟೆಯಿಂದ ಮುಂಜಾನೆ 6 ಗಂಟೆವರೆಗೆ ಈ ಒಂದು ರಸ್ತೆಯನ್ನು ಮುಚ್ಚಿರುವುದು ಸರಿ ಎಂದು ಆದೇಶವನ್ನು ಹೊರಡಿಸಿತು. 2024ರ ಲೋಕಸಭಾ ಚುನಾವಣೆಯಲ್ಲಿ ವಾಯ್ನಾಡ್ ಎಂಪಿ ಅಭ್ಯರ್ಥಿಯವರು ಒಂದು ಆಶ್ವಾಸನೆಯನ್ನ ಕೇರಳ ಅವರಿಗೆ ಕೊಡ್ತಾರೆ. ಏನು ಒಂದು ಆಶ್ವಾಸನೆ ಅಂದ್ರೆ, ನೀವು ನಮಗೆ ಮತವನ್ನು ನೀಡಿ ಜಯಶೀಲನಾಗಿ ಮಾಡಿದ್ದೇ ಆದ್ರೆ ಪೂರ್ವ ಮಾರ್ಗವಾಗಿ ಏನು ಆಗೋಗುತ್ತೆ ಆ ರಸ್ತೆಯನ್ನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ನಾನು ನಮ್ಮ ಪಕ್ಕದ ರಾಜ್ಯ ಸರ್ಕಾರ ಜೊತೆ ಮಾತಾಡಿ ಆ ಒಂದು ಆದೇಶವನ್ನ ರದ್ದುಪಡಿಸಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿ ನಿಮ್ಗೆ ಆ ರಸ್ತೆಯನ್ನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ತೇನೆ ಅಂತ ಒಂದು ಆಶ್ವಾಸನೆಯನ್ನ ಕೊಡ್ತಾರೆ. ಆ ಆಶ್ವಾಸನೆಗೆ ತಕ್ಕಂತೆ ರಾಜ್ಯದ ಅರಣ್ಯ ಮಂತ್ರಿಯ ಒಂದು ತುರ್ತು ಸಭೆಯನ್ನ ಕರೀತಾರೆ. ಆ ಸಭೆಯಲ್ಲಿ ಈ ಒಂದು ರಸ್ತೆ ಮುಚ್ಚುವುದರಿಂದ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನಾವು ಮತ್ತು ನಮ್ಮ ಹೈಕಮಾಂಡ್ ನಿಂದ ನಮಗೆ ಪ್ರೆಷರ್ ಬರ್ತಾ ಇದೆ. ನಾವು ಈ ಒಂದು ರಸ್ತೆಯನ್ನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲು ಎಲ್ಲಾ ರೀತಿಯಲ್ಲಿ ಮತ್ತೆ ನಾವು ಈ ಒಂದು ವಿಷಯದ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಆ ಒಂದು ಸಭೆಯಲ್ಲಿ ಮಾತಾಡಿರ್ತಾರೆ. ಆದ್ದರಿಂದ ಮತ್ತೆ ಈ ಒಂದು ಸೇವ್ ಬಂಡೀಪುರ ಎಂಬ ಶೀರ್ಷಿಕೆ ಅಡಿಯಲ್ಲಿ ಹೋರಾಟಗಳು ನಡೀತಾ ಇದೆ. ಚಾಮರಾಜನಗರ ಜಿಲ್ಲೆಯಾದ್ಯಂತ ಈ ಒಂದು ಹೋರಾಟಗಳು ಹೆಚ್ಚಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ನಡೆಯುತ್ತೆ. ಬಂಡೀಪುರದಂತ ರಾಷ್ಟ್ರೀಯ ಅರಣ್ಯ ಸಂಪತ್ತನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯಕ್ಕಾಗಿ ಒಂದು ರಾತ್ರಿ ಸಂಚಾರವನ್ನ ನಿಷೇಧ ಮಾಡಿರುವಂತದ್ದು. ಸಂಚಾರ ನಿಷೇಧವನ್ನ ರದ್ದುಪಡಿಸಿದರೆ ಈ ರಾಜ್ಯ ಸರ್ಕಾರವೇ ಒಂದು ಅಸ್ತ್ರವನ್ನ ತಮ್ಮ ಪ್ರತಿಪಕ್ಷಗಳಿಗೆ ನೀಡಿದಂತಾಗುತ್ತೆ ಮುಂದಿನ ಚುನಾವಣೆಗಾಗಿ. ದಯವಿಟ್ಟು ಈ ಒಂದು ರಾಜ್ಯ ಸರ್ಕಾರ ಎಷ್ಟೇ ಒತ್ತಡಗಳು ಬಂದರೂ ಅದು ಯಾವುದಕ್ಕೂ ಮಣಿಯದೆ ನಮ್ಮ ನಿಲುವ ಮೇಲೆ ನಿಂತ್ಕೊಳ್ಬೇಕು. ಎಲ್ಲರೂ ಮೊದಲು ನೆನಪಿಟ್ಕೊಳ್ಬೇಕು, ಮೊದಲು ನಮ್ಮ ಮನೆ, ನಂತರ ನಮ್ಮ ಊರು, ನಮ್ಮ ಪಂಚಾಯಿತಿ, ನಮ್ಮ ಹೋಬಳಿ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ಅನಂತರ ನಮ್ಮ ದೇಶ. ಈಗ ಈ ಒಂದು ಹೋರಾಟಗಳು ನಡೀತಿರುವುದು ರಾಜ್ಯಗಳ ಮಧ್ಯೆ. ಈಗ ನಾವು ನಮ್ಮ ರಾಜ್ಯದ ಪರವಾಗಿ ನಿಲ್ಲಬೇಕು. ಒಂದು ಬಂಡೀಪುರ ಅರಣ್ಯ ಪ್ರದೇಶದ 19.7 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಯಾವುದೇ ಕಾರಣಕ್ಕೂ ರಾತ್ರಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬಾರದು. ಅನುಕೂಲ ಮಾಡಿಕೊಟ್ರೆ ಆಗುವ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚು. ಅರಣ್ಯವನ್ನ ಸಂರಕ್ಷಿಸಿ. ನಮಸ್ಕಾರ.